ಹಾಂ, ಗಣೇಶ್ ಸರ್, ಅಂದರೆ ರವಿಯಣ್ಣ ಹೇಳಿದ್ರು ಮಾತಾಡ್ತಿರ್ಬೇಕಾರೆ ಗಣೇಶ್ ಅವ್ರ ಜೊತೆ ಇದು 927ನೇ ಸಿನಿಮಾ ಅಂತ. 925ನೇದು ಕೃಷ್ಣನ್ ಪ್ರಣಯಸಕ್ಕಾಗಿರುತ್ತೆ, 26ನೇದು ಪಿನಾಕ್ ಆಗಿರುತ್ತೆ. ಅಂದ್ರೆ ಅವ್ರ ಮಾತಲ್ಲಿ ಒಂದು ದೊಡ್ಡ ಲೆಗಸಿನ ತೋರಿಸಿದ್ರು. ರಾಮ್ ಇದೆ, ರಾಮ್ ಸಿನಿಮಾನು ಇದೆ. ಓಕೆ, ಅಂದ್ರೆ ಇಲ್ಲಿ ಲೆಗಸಿ ಕಣ್ಮುಂದೆ ಬಂತು, ನಿಮ್ಮ ಅವರ ಜರ್ನಿ, ದೊಡ್ಡ ಜರ್ನಿ ಕಣ್ಮುಂದೆ. ಹೌದು ಸರ್, ಅವರು ಎಪಿಸೋಡ್ ಎಲ್ಲ ಲೆಕ್ಕ ಹಾಕೊಂಡು ಹೇಳ್ತಿದ್ದಾರೆ. ಅವರು ಸಿಲ್ಲಿಲಲ್ಲಿನೇ 1000 ಎಪಿಸೋಡ್, ನಾನು ಇದ್ದೀನಿ ಅನ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ. ನಂದು 47ನೇದು 46ನೇ ಪಿಕ್ಚರು, ನಾನಿನ್ನು ಚಿಕ್ಕವನು ಸರ್. ಅವ್ರ ಸೀನಿಯರ್ ಕಲಾವಿದರು 978 ಆಗಿದೆ. ಆದಷ್ಟು ಬೇಗ 1000 ಹಾಕ್ಬಿಟ್ಟು ಒಂದು ಹೂನಾರ ಹಾಕ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್. ಇನ್ನೆಷ್ಟು 927 ಇನ್ನ ಅವರೇ ಕಮಿಟ್ ಆಗಿದ್ದಾರೆ. ಇನ್ನ 73 ಸಿನಿಮಾ ಆದ್ರೆ 1000 ಕಂಪ್ಲೀಟ್ ಆಗುತ್ತೆ. ಅವತ್ತು ದಯವಿಟ್ಟು ಎಲ್ಲ ಬಂದು ಹೂನಾರ ಶಾಲ್ ಹಾಕ್ಬಿಟ್ಟು ಅವತ್ತಿಂದ ಜೀವನ ಶುರುವಾಗ್ಲಿ ನಿಮ್ಗೆ ರವಿ ಅವರು. ಸರ್, ಅಂದ್ರೆ ಸಿಂಬಾಲಿಕ್ ಆಗಿ ನಿಮ್ ಜರ್ನಿ ನೆನ್ಸ್ಕೊಂಡ್ರು ಅಂತ ನಿಮ್ದು. ನಾನು ರವಿನ ಬಹಳ ಪ್ರೀತಿ ಮಾಡ್ತೀನಿ. ಆ ಸೀಕ್ರೆಟ್ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ, ನಾನು ಎಲ್ಲೂ ಕೂಡ ಹೆಚ್ಚು ರಿವೀಲ್ ಮಾಡಿಲ್ಲ. 2001 ನನ್ನ ಅವನ ಸ್ನೇಹ ಬಂದು 2000 ಇಬ್ಬರು ಒಟ್ಟಿಗೆ ಚಿತ್ರರಂಗಕ್ಕೆ ಬಂದಿದ್ದು. ನನಗಿಂತ ಹಿರಿಯ, ವಯಸ್ಸಲ್ಲೂ ಹಿರಿಯ, ಅನುಭವದಲ್ಲೂ ಹಿರಿಯ, ಹಿರಿಯ ಇರೋ ವಿಷಯ ಯಾಕೆ ಹೇಳ್ತೀನಿ ಅಂದರೆ, ಇವಾಗ ಅವಾಗ ನಾನು ಅವ್ರನ್ನ ಭೇಟಿಯಾಗಿದ್ದೆ ಬನಶಂಕರಿ ದೇವಸ್ಥಾನದ ಮುಂದೆ ಒಂದು ಶೂಟಿಂಗಲ್ಲಿ. ಅದಾದಮೇಲೆ ಅವರು ರವಿ ಸಿಲ್ಲಿಲಲ್ಲಿ ತುಂಬ ಬ್ಯುಸಿ ಆಗ್ತಾನೆ. ನಾವು ಸಿಗ್ತಾ ಇರ್ತೀವಿ, ಬಸವನಗುಡಿ ಅಲ್ಲೆಲ್ಲ, DVG ರೋಡು ಅಲ್ಲೆಲ್ಲ ಸಿಗ್ತಾ ಇರ್ತೀವಿ. ಅವಾಗ ಉದಯ ಟಿವಿಯಿಂದ ಫಸ್ಟ್ ಕಾಮಿಡಿ ಟೈಮ್ ಹೋಗೋದು ಅವನಿಗೆ. ಅವನ ಅಗ್ರಿಮೆಂಟ್ ಪ್ರಕಾರ ಆ ಕಾಮಿಡಿ ಟೈಮ್ನ ಬಿಟ್ಟು, ಸಿಲ್ಲಿಲಲ್ಲಿನ ಬಿಟ್ಟು ಅವನು ಬರೋಕ್ಕಾಗ್ತಿರಲ್ಲ. ಸೊ ಅವನ್ನ ಕೇಳ್ತಾರೆ, ಸರ್ ನಮಗೆ ಭಾಳ ಒಬ್ಬ ಚುರುಕು ಕಿಲಾಡಿ ಹುಡುಗ ಬೇಕು ಅಂತ. ಸೊ ಅವನು ಹಿಂದೆ ಮುಂದೆ ಯೋಚನೆ ಮಾಡೋದೇ ಇಲ್ಲ. ಸರ್ ಒಬ್ಬ ಕಿಲಾಡಿ ಇದ್ದಾನೆ, ಮಾಡ್ತಾನೆ ಇಲ್ಲ ಗೊತ್ತಿಲ್ಲ, ಸಿನಿಮಾ ಅಂತ ಓಡಾಡ್ತಿದ್ದಾನೆ, ನೋಡಿ ಅವನ್ನ ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ನಮ್ಮ ಉದಯ ಟಿವಿ ಹರೀಶು ಮತ್ತು ಇವ್ರು ಕೇಳ್ತಾರೆ. ಅವ್ರು ಫೋನ್ ಮಾಡ್ತಾರೆ, ಈ ಥರ ಕಾಮಿಡಿ ಟೈಮ್ ಅಂತ ಪ್ರೋಗ್ರಾಮ್ ಇದೆ, ರವಿಶಂಕರ್ ಅವರು ನಿಮ್ಮ ನಂಬರ್ ಕೊಟ್ಟರು ನಮಗೆ ಅಂತ. ಸೊ ಅದಾದ್ಮೇಲೆ ನಿಮ್ಗೆ ಗೊತ್ತು ಏನಾಯಿತು ಅಂತ. ಸೊ ಅದಕ್ಕೋಸ್ಕರ ಅಂತಲ್ಲ, ಬಟ್ ಒಂದು ನನ್ನ ಕಡೆಯಿಂದ ಅವನಿಗೆ ಯಾವಾಗಲೂ ಆ ಪ್ರೀತಿ ಇದ್ದೇ ಇರುತ್ತೆ. ಅದೆಲ್ಲ ಟೈಮು ಸಿಚುವೇಶನ್ ಪ್ರಕಾರ ಆಗಿರುತ್ತೆ. ಬಟ್ ಅವ್ನು ಸಿಲ್ಲಿಲಲ್ಲಿ ಬ್ಯುಸಿಯಾಗಿದ್ದು ನನಗೆ ತುಂಬ ಹೆಲ್ಪ್ಫುಲ್ ಆಯಿತು. ಗ್ರೇಟ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ರವಿಶಂಕರ್. ಐ ಲವ್ ಹಿಮ್ ಆ್ಯಸ್ ಎ ಫ್ರೆಂಡ್ ಕೂಡ ನನಗೆ ಭಾಳ ಇಷ್ಟ. ಒಂದೊಂದ್ಸಲಿ ತಲಾಟೆ ಮಾಡ್ತಾನೆ, ಏನು ಮಾಡೋಕ್ಕಲ್ಲ, ಅದನ್ನು ಸಹಿಸ್ಕೊಂಡಿರ್ತೀನಿ. ಸ್ನೇಹಿತ, ಹಿರಿಕ ಮನುಷ್ಯ ಅಂತ ಆ್ಯಟಿಟ್ಯೂಡ್ ತೋರಿಸ್ತಾನೆ. ಒಂದೊಂದ್ಸಲಿ ನನಗೆ ತೋರಿಸ್ತಿರ್ತಾನೆ ಅಂತ. ನಾನು ರಘುವಣ್ಣಗೆ ಹೇಳಿದೆ, ಯಾಕೆ ತುಂಬ ಆ್ಯಟಿಟ್ಯೂಡ್ ತೋರಿಸ್ತಾವನಲ್ಲ, ಇನ್ನೂ ಪಯಣದಲ್ಲ ಅವನ, ಸ್ವಲ್ಪ ಆಚೆ ಬರೋಕ್ಕೆ ಹೇಳಿರ್ತೀನಿ. ಸೊ ಅದು ಅಂದರೆ ಐ ಲೈಕ್ ಹಿಮ್ ಆಸ್ ಎ ಪರ್ಸನ್. ಆ್ಯಂಡ್ ಸಿನಿಮಾ ಎಲ್ಲದಕ್ಕಿಂತ ನನಗೆ ಪರ್ಸನಲಿ ಕೂಡ ಫ್ಯಾಮಿಲಿ ಫ್ರೆಂಡ್. 100%. ಅವನು ನನಗೆ ಕೋವಿಡ್ ಬಂದಾಗ ಹೇಳ್ತಿದ್ದ, ಗಣಪ ಯಾವ್ದಾರ ಪಿಕ್ಚರ್ಲು ಎಲ್ಲೋ ಈ ಅಣ್ಣನ್ ಮಾಡಬೇಕು, ಇಲ್ಲ ದೊಡ್ಡಪ್ಪನ ಮಾಡಬೇಕು, ಮಾವನ್ ಅಪ್ಪಂದಾದ್ರೂ ಕೊಟ್ಬಿಡು ಕೆಲಸ ಕೊಡು, ಅಪ್ಪಂದಾದ್ರೂ ಮಾಡ್ಬಿಡ್ತೀನಿ ಅಂತಿದ್ದೆ. ಅಪ್ಪನ ಅಂತ ನಾನು